ಮುಖ್ಯಮಂತ್ರಿ ಜನಪ್ರಿಯ ಸಿದ್ದರಾಮಯ್ಯನವರು ಮಾನ್ವಿ ನಗರಕ್ಕೆ ದಿನಾಂಕ 5ನೇ ತಾರೀಕು ಮಾನ್ವಿ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಅದ್ಧೂರಿಯಾಗಿ ಸ್ವಾಗತ ಮಾಡಬೇಕು. ಏಕೆಂದರೆ ಅವರು ಮಾಡಿರುವಂತಹ ಕೆಲಸಗಳು ಅದೇ ರೀತಿ ಇದೆ. ಏಕೆಂದರೆ ಅವರು ಬಡವರಿಗಾಗಿ ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ. ಪ್ರತಿ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ, ಅದೇ ರೀತಿ ಮಹಿಳೆಯರಿಗೆ ಬಸ್ ಪಾಸ್ ಉಚಿತ ಬಸ್, ಅದೇ ರೀತಿ 200 ಯೂನಿಟ್ ಕರೆಂಟ್ ಫ್ರೀ. ಇಂತಹ ಯೋಜನೆಗಳನ್ನು ಯಾವ ಮುಖ್ಯಮಂತ್ರಿಯೂ ಸಹ ಮಾಡಿಲ್ಲ. ಭಾರತ ದೇಶದಲ್ಲಿ ಇದು ಮಾಡಿರುವಂತಹ ಏಕೈಕ ಮುಖ್ಯಮಂತ್ರಿ ಆದರೆ ನಮ್ಮ ಜನಪ್ರಿಯ ಸಿದ್ದರಾಮಯ್ಯನವರು. ಅದು ಅವರಿಗೋಸ್ಕರ ನಮ್ಮ ಮುಖ್ಯಮಂತ್ರಿ ಆದ ನಂತರ ಪ್ರಥಮ ಬಾರಿ ಮಾನ್ವಿ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ನಾವು ಮಾನ್ವಿ ತಾಲೂಕಿನ ಹಾಗೂ ಮಾನ್ವಿ ಮತ್ತು ಸಿರವಾರ ತಾಲೂಕು ಅಂದರೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಎಲ್ಲ ಸಮಸ್ತ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಬೇಕು ಎಂದು ನಾವು ಈ ಮುಖಾಂತರ ಕೇಳಿಕೊಳ್ಳುತ್ತೇವೆ. ದಿನಾಂಕ 5ರಂದು ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ತಂಡವು ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಅಡಿಗಲು ಮತ್ತು ಉದ್ಘಾಟನಾ ಸಮಾರಂಭಕ್ಕೆ ಹಾಗೂ ಸ್ವಾಭಿಮಾನಿ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಅಂದಾಜು 1,000 ಕೋಟಿಯ ಮೇಲ್ಪಟ್ಟು ಇರ್ತಕ್ಕಂಥ ರಸ್ತೆ ಕಾಮಗಾರಿ ಹಾಗೂ ಮೊರಾರ್ಜಿ ವಸತಿ ಶಾಲೆಗಳ ಶಂಕುಸ್ಥಾಪನೆ, ಹೊಸ ಬಸ್ ನಿಲ್ದಾಣ, ಹಾಸ್ಟೆಲ್ಗಳು ಇನ್ನಿತರ ಕೆಲಸಗಳು ಪ್ರಾರಂಭ ಮಾಡ್ತಾಯಿದ್ದಾರೆ, ಉದ್ಘಾಟನೆ ಮಾಡ್ತಾಯಿದ್ದಾರೆ, ಶಂಕುಸ್ಥಾಪನೆ ಸಹ ನೆರವೇರಿಸ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗವರು ಈ ಒಂದು ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಜಿ ಎಂಪೈನಾಯಕ್ ಸೋಕರ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಪ್ರಕಾಶ್ ಪಾಟೀಲ್ ಅವರು, ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು, ಅದೇ ರೀತಿಯಾಗಿ HC ಮಹದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, 7 ಜನ ಸಚಿವರು ನಮ್ಮ ಜಿಲ್ಲೆ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸ್ತಿರುವ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಸಚಿವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮಾನ್ವಿಯಲ್ಲಿ ಅಕ್ಟೋಬರ್ 5ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ವಾಭಿಮಾನ ಸಮಾವೇಶ ಅಂತೇಳಿ ಹಮ್ಮಿಕೊಂಡಿದ್ದಾರೆ. ಎಷ್ಟು ಜನಸಂಖ್ಯೆ ಭಾಗವಹಿಸುವ ಸಾಧ್ಯತೆ ಇದೆ ಸರ್? ಬಡವರ ಬಂಧು, ಬಡವರ ಮನೆಯಿಂದ ಬಂದಂತಹ ಬಡವರನ ಕಷ್ಟವನ್ನು ನೋಡದೆ ಬಡವರಿಗಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಂದು ಕೊಟ್ಟಂತಹ ಸಮಾಜದ ಕನಸುಗಾರ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಹಾಗೂ ಅವರ ಜೊತೆಯಲ್ಲಿ ನಮ್ಮ ರಾಜ್ಯದ ಸಚಿವರಾದ ಸಣ್ಣ ನೀರಾವರಿ ಖಾತೆಯ ಮತ್ತು ತಂತ್ರಜ್ಞಾನದ ಸಚಿವರಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರು ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ರಾಯಚೂರು ಜಿಲ್ಲೆಯ ಸಂಸದರಾದ ಜಿ ಕುಮಾರ್ ನಾಯಕ್ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಮಾನ್ವಿ ಶಾಸಕರಾದ ಜಿ ಹಂಪಯ್ಯ ಸೋಕಾರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ರಾಜ್ಯದ ಸಚಿವರುಗಳು, ಸಂಸದರು, ಶಾಸಕರುಗಳು, ಮೇಲ್ಮನೆ ಸದಸ್ಯರು, ರಾಜ್ಯದ ನಾಯಕರುಗಳು ಆಗಮಿಸುತ್ತಿದ್ದಾರೆ. ಮಾನವೀಯ ಸಮಸ್ತ ಜನತೆಯು 5ನೇ ತಾರೀಕು ಈ ಸಮಾವೇಶದಲ್ಲಿ ಭಾಗವಹಿಸಲು ಕಳಕಳಿ ವಿನಂತಿಸುತ್ತೇವೆ. ಈ ಸಮಾವೇಶದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಜನ ಸೇರುವ ಸಂಭಾವನೆ ಇದೆ. ನಾವು ಮಾನ್ವಿ ತಾಲೂಕಿನ ಜನತೆಯಲ್ಲಿ ನಾವು ಕೇಳಿಕೊಳ್ಳೋದು ಏನೆಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಬೆಂಬಲಿಸಿ ಬನ್ನಿ, ಭಾಗವಹಿಸಿ ಪ್ರಜಾಪ್ರಭುತ್ವದ ಉಳಿವಿಗೆ ಧ್ವನಿ
ಗೂಡಿಸಿ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಬೆಂಬಲ ನಮ್ಮ ಜೊತೆ ಸದಾ ಇರಲಿ ಎಂದು ನಾನು ಮಾನವೀಯ ಜನತೆಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗಿಯಾಗಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ಕಳಕಳಿ